ನೀವು ಟ್ರೈಲರ್ ನೋಡಿದಾಗೆ ಸ್ಮಾಲ್ ನ್ಯೂಯನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ. ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು. ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣ ನಾನು ಹೂ ಅಂದೆ. ಅಂಡ್ ಆಫ್ ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ. ಸೊ ರಿಯಲಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಅಂಡ್ ಟೀಮ್ ಕೂಡ ತುಂಬಾ ಚಿಲ್ಡ್ ಔಟ್ ಟೀಮ್. ಇವತ್ತಿನ ಜನರೇಷನ್ ಯೂಟ್ಯೂಬರ್ಸ್, ಇವತ್ತಿನ ಜನರೇಷನ್ ಹೇಗೆ ಮಾತಾಡ್ತಾರೆ, ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗೆ ಮಾತಾಡ್ತಾರೆ ಆ ಥರ ಒಂದು ಕ್ರೂ. ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಹೇಳ್ತಾರಲ್ಲ, ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಬ್ಸಲ್ಯೂಟ್ಲಿ. ಸೊ ಸಿನಿಮಾದಲ್ಲಿ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು, ವಾವ್ ಅಂತ ಅನ್ಸಿತ್ತು, ಆ ಥರ ಮೊಮೆಂಟ್ಸ್ ಇದೆಯಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ. ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದೆ. ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು. ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾಂಡ್ಸ್ ಆಲ್ ದಿ ಜೋಕ್ಸ್. ಅಬ್ಸಲ್ಯೂಟ್ಲಿ. ಸೊ ಅದರ್ವೈಸ್ ಜನ ಥಿಯೇಟರ್ ಬರೋಂಥವ್ರು ಆಫ್ ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು. ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಥಿಂಗ್ಸ್ ದಟ್ ದೇ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ದೇ ಕಮ್ ಟು ದ ಥಿಯೇಟರ್? From my side, I think it's very special because ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನಮ್ಗೆ ಥಿಯೇಟರ್ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. Absolutely. And personal life ಅಲ್ಲಿ there's been a huge change. Yes, this film ಎಲ್ಲರಿಗೂ ಪರ್ಸನಲ್ ಆಗಿ ಕೂಡ ತುಂಬಾ ಲಕ್ಕಿ. ಈ ಫಿಲ್ಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೈರೆಕ್ಟರ್ ಮದುವೆ ಆದ್ರು, ರಿಷಿ ಅವ್ರ ಮದುವೆ ಆದ್ರು, ಆಮೇಲೆ ಮಗು ಕೂಡ ಅದಕ್ಕೆ ಪಾಪ ಮಧ್ಯದಲ್ಲಿ ಫೋನ್ ಮಾಡಿದಾಗೆಲ್ಲ ಸಾರಿ ನಾನು ಇದರಲ್ಲಿ ಇದ್ದೀನಿ, ಸಾರಿ ನಾನು ಔಟ್ ಆಫ್ ಕಂಟ್ರಿ, ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ, ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನನ್ನ ಮಗು ಆಗ್ತದೆ ಬರೋಕ್ಕಾಗಲ್ಲ. ಸೊ ಅವ್ರು ಫೋನ್ ಮಾಡಿದಾಗೆಲ್ಲ ಯಾವುದೋ ಪರ್ಸನಲ್ ಇದ್ರಲ್ಲಿ ನಾನು ಬ್ಯುಸಿ ಆಗಿರ್ತಾ ಇದ್ರೆ. ಸೊ ನಮ್ದು ಪ್ರಾಜೆಕ್ಟ್ ಒಪ್ಕೊಂಡವರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಇನ್ ಫುಲ್ ಲೈಫ್ ಐ ಥಿಂಕ್ ನೀವು ಈ ಪ್ರಾಜೆಕ್ಟ್ಗೆ ಏನು ಅಸ್ಟ್ರಾಲಜಿ ತಗೊಂಡ್ಬಂದ್ರೆ ನಮಗೂ ಗೊತ್ತಿಲ್ಲ, ಬಟ್ ಎಲ್ಲಾನು ಸೆಟಲ್ ಮಾಡಿಸ್ಬಿಟ್ಟಿದ್ದೀರಾ. ಸೊ ಆಫ್ಟರ್ ದಿಸ್ ಒಂದು ಸೈಡ್ ಬಿಸ್ನೆಸ್ ಆಗಿ ನೀವು ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ಓಪನ್ ಮಾಡಬಹುದು. ವಿಕಾಸ್ ಮಾಡಬಹುದು. ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ. ನನ್ನ ಹತ್ರ ಒಂದು ಡೇಟ್ ತಗೊಂಡೋಗಿ ಅಂತ ಅಷ್ಟೇ. ನಿಮ್ಮ ಹತ್ರ ಒಂದು ಫಿಲ್ಮ್ ಸೈಡ್ ಮಾಡಿ, ಯಾರು ಮದುವೆ ಆಗದೆ ಕಷ್ಟಪಡ್ತಿದ್ದಾರೆ ಆಕ್ಟರ್ಸ್ ಆರ್ಟಿಸ್ಟ್. ಪ್ರಾಜೆಕ್ಟ್ ಜೊತೆಗೆ ಮದುವೆಗೆ ಉಚಿತ. ಸೊ ಎಸ್, ಇದೇನದು ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಎಲ್ಲರೂ ತುಂಬಾ ಲಕ್ಕಿ ಆಗಿದೆ. ನೀವು ಏನಾದ್ರು ಮದುವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಅಂತ ಅನ್ನೋದಾದ್ರೆ ಯು ನೋ ವಾಟ್ ಟು ಡೂ. ರಾಮನ ಅವತಾರ ಸಿನಿಮಾ ನೋಡಿ.